ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ಆಯ್ದುಕೊಂಡಂತಹ ಹನುಮಂತ ದೇವರು ಅಂದರೆ ಆಂಧ್ರ ಪ್ರದೇಶದ ಪುನ್ನೂರಿನಲ್ಲಿ ಇರುವಂತಹ ಒಬ್ಬ ಹನುಮಂತ ದೇವರು. ಈ ಪುನ್ನೂರಿನ ಹನುಮಂತ ದೇವರ ವಿಶೇಷತೆ ಏನು ಅಂತಂದರೆ, ಬೃಹತ್ ಗಾತ್ರದ ಒಬ್ಬ ಹನುಮಂತ ದೇವರು. ಅವರ ಎತ್ತರ 24 ಅಡಿ. ಸಾಧಾರಣ ನಾವು ದಕ್ಷಿಣದ ಈ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಕಡೆ ಇಂಥವು ನೋಡ್ತೇವೆ. ತಮಿಳುನಾಡಿನಲ್ಲಿ ಕೂಡ ನಾಮಕ್ಕಲ್ಲ ಆಂಜನೇಯ ಸ್ವಾಮಿ 18 ಅಡಿ ಎತ್ತರ ಇದ್ದಾರೆ. ಇವರು 24 ಅಡಿ ಎತ್ತರದ ಆಂಜನೇಯ ಸ್ವಾಮಿ. ಈ ಆಂಜನೇಯ ಸ್ವಾಮಿ ಭಂಗಿ ಹೆಂಗದ ಅಂದರೆ, ಇವರು ಶ್ರೀಲಂಕೆಗೆ ಹೋಗಿ ಬಂದ ನಂತರ ಯಾವ ರೀತಿ ಇರಬೇಕು ಹಂಗಿದ್ದಾರೆ. ಅಂದರೆ ಆಂಜನೇಯ ಸ್ವಾಮಿ ಶ್ರೀಲಂಕೆಗೆ ಹೋಗ್ತಾರೆ. ತಮ್ಮ ಕೈಯಲ್ಲಿದ್ದ ರಾಮದೇವರು ಕೊಟ್ಟಂಥ ಮುದ್ರಿಕೆಯನ್ನು ಸೀತಾದೇವಿಗೆ ತೋರಿಸಿ, ನಾನೇ ಅವರ ದೂತ ಅನ್ನೋದನ್ನು ಅವರಿಗೆ ಸ್ಪಷ್ಟಪಡಿಸಿ, ಅವರಿಗೆ ಧೈರ್ಯ ಬಂದ ಮೇಲೆ ಇಲ್ಲಿ ಬರ್ತಾರೆ. ಈ ಎಲ್ಲ ವಿಷಯವನ್ನು ರಾಮದೇವರಿಗೆ ಹೇಳ್ತಾರೆ. ಆವಾಗಿನ ಭಂಗಿ ಎದ್ದು ನಿಂತಹ ಆಂಜನೇಯ ಸ್ವಾಮಿ ಇದರ ಮುಖ ಗದೆಯನ್ನು ಹಿಡ್ಕೊಂಡಾರ. ಸಿದ್ಧರಾಗಿ ನಿಂತಹ ಒಬ್ಬ, ಯುದ್ಧಕ್ಕೆ ಸಿದ್ಧರಾಗಿ ನಿಂತಹ ಭಂಗಿಯಲ್ಲಿರುವಂಥ ಒಬ್ಬ ಹನುಮಂತ ದೇವರು. ವಿಶೇಷತೆ ಏನಂದರೆ, ಏಕಶಿಲಾ ವಿಗ್ರಹ. ಇದು 24 ಅಡಿ ಏಕಶಿಲೆಯಲ್ಲಿ ಮಾಡಿದಂತಹ ವಿಗ್ರಹ. ಕಪ್ಪು ಕಲ್ಲಿನ ಇದರ ಮುಖದ ಸುಂದರವಾದ ಮೂರ್ತಿ. ಬಹಳ ಪುರಾತನವಾದಂಥ ಐತಿಹಾಸಿಕ ದೇವಸ್ಥಾನ. ಸಾಕಷ್ಟು ಕುರುಹುಗಳು ಇಲ್ಲಿ ಐತಿಹಾಸಿಕ ಅನ್ನೋದಕ್ಕೆ ಸಿಗ್ತಾವೆ. ಇಂಥ ಒಬ್ಬ ಹನುಮಂತ ದೇವರು ಆ ಕ್ಷೇತ್ರದೊಳಗೆ ಬಹಳಷ್ಟು ಪ್ರಸಿದ್ಧಿ. ಇವರ ಒಂದು ದೇವಾಲಯದ ಆವರಣದೊಳಗೆ, ಇದು ಆಂಧ್ರ ಪ್ರದೇಶದ ವಿಶೇಷತೆ. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದೊಳಗೆ ದೇವಸ್ಥಾನದೊಳಗಡೆ ಪುಟ್ಟ ದೇವಸ್ಥಾನಗಳು, ಪುಟ್ಟ ಅಂದರೂ ಸಾಕಷ್ಟು ದೊಡ್ಡವೇ ಇರ್ತಾವೆ. ಸಹಸ್ರಲಿಂಗೇಶ್ವರ, ಬ್ರಹ್ಮದೇವರ ದೇವಾಲಯ, ಹೀಗೆ ಸಾಕಷ್ಟು ದೇವಾಲಯಗಳು ಅಲ್ಲಿರ್ತಾವೆ. ಹೀಗಾಗಿ ಇವರ ದರ್ಶನಕ್ಕೆ ಹೋದ್ರೆ ಅವೆಲ್ಲರೂ ನಮಗೆ ದರ್ಶನ ಆಗ್ತದೆ ಅನ್ನೋ ಒಂದು ಸೌಭಾಗ್ಯ ನಮ್ಮೆಲ್ಲ ಭಕ್ತರು. ಅಲ್ಲಿ ನಿಂತಹ ಈ ಹನುಮಂತ ದೇವರು ಅಸಂಖ್ಯಾತ ಭಕ್ತರನ್ನ ಅನುಗ್ರಹ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಅವರು ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಇಂದಿನ ಸಂಚಿಕೆಗೆ ಮುಕ್ತಾಯ ಹೇಳ್ತೇನೆ. ನನಗೆ ಅಪ್ಪಣೆಯನ್ನು ಕೊಡ್ರಿ. ನಮಸ್ಕಾರ. ಜೈ ಶ್ರೀರಾಮ್, ಜೈ ಬಜರಂಗಬಲಿ.